ಇಂತು ಇರಲ ಸಿಂಹವು ಅಲುಗಾಡದೆ ವಿಗ್ರಹದಂತೆ ಭಾವಿಸುತ್ತ ಅದನ್ನೊಂದು ಕೊರಡೆಂದು ಉಜ್ಜುವವು ಜಿಂಕೆಗಳದಕ್ಕೆ ಮೈಯನು ಹರಿದಾಡುವವು ಅದರ ಮೇಲೆ ಸರ್ಪಗಳು ತಾಗಿಸುತ್ತ ತಮ್ಮ ಬಾಲವನುದಕ್ಕೆ ಸಾಗುವವು ಮದಾಂದಾನೆಗಳು ಅಂತೆ ಕೂರುವುದರ ಮೇಲೆ ವಿಶ್ರಮಿಸಲು ಹಕ್ಕಿಗಳು ನಿಶ್ಚಲವಾಗಿರಲದರ ದೇಹವು ಕ್ಷೀಣ ಉಸಿರಾಟದ ಹೊರತು ಜಪಿಸುತ್ತ ಮಂತ್ರವನು ಧ್ಯಾನಿಸುತ್ತದುವೆ ಎಡಬಿಡದೆ ಜಿನಪಾದ ಕಮಲಗಳನ್ನು ಧಾರಣೆಗೈದು ಉತ್ಕೃಷ್ಟ ಕ್ಷಮೆಯನು ಮತ್ತ ಶ್ರೇಷ್ಠ ಉತ್ಕಂಠಿತ ಪ್ರೇಮವನು ಕ್ರಮೇಣ ಮುಗ್ಧವಾಯ್ತಾ ಮೃಗರಾಜನು ಮೊಲದಂತೆ ಶುಭ್ರವಾಯ್ತದರ ಮನವು ಹಿಮದಂತೆ ಶಾಂತವಾಯ್ತದರ ಚಿತ್ತವು ಅಲೆಯಿರದ ಕೊಳದಂತೆ ನಿಶ್ಚಲವಾಯ್ತದರ ಗುರಿಯು ಶರಾಗ್ರದಂತೆ ಅಂತೆಯೇ ಅಚಂಚಲವಾಯ್ತದರ ಧ್ಯಾನವು ಗಾಜಗೋಲದೊಳಗೆ ಬೆಳಗುವ ನೀಲಾಂಜನದಂತೆ ಅನತಿ ಕಾಲದಲ್ಲಿ ದೂರವಾಗಿ ಮನದೊಳಗಿನ ಮಿಥ್ಯಾತ್ವದ ಇರುಳು ಬೆಳಗುತ್ತಿರೆ ಸಮ್ಯಕ್ ದರ್ಶನದ ಹಗಲು ತ್ಯಜಿಸಿ ತನ್ನ ದೇಹವನು ಆ ನೀಳ ಕೇಸರದ ಸಿಂಹವು ಜನಿಸಿತಾ ಸೌಧರ್ಮ ಸ್ವರ್ಗದಲ್ಲಿ ಸಿಂಹಕೇತುವೆಂಬ ದೇವನಾಗಿ ಆ ಸಿಂಹ ಆ ಪಂಚ ನಮಸ್ಕಾರವನ್ನು ಹೇಳುತ್ತಾ ಸಲ್ಲೀಕನ ರಥವನ್ನು ಧಾರಣೆ ಮಾಡಿ ಒಂದು ಬಂಡೆಯ ಮೇಲೆ ಕಲ್ಲಿನ ಹಾಗೆ ಕುಳಿತುಕೊಳ್ಳುತ್ತಂತೆ ಆ ಸಿಂಹ. ಅಂದರೆ ಮಹಾವೀರರ ಹಿಂದಿನ 10ನೇ ಜನ್ಮದ ಸಿಂಹ ವಿಗ್ರಹದ ಹಾಗೆ ಕುಳಿತುಕೊಳ್ತು. ಒಂದು ಕೊರಡು ಒಂದು ಮರದ ಕೊರಡಿನ ಹಾಗೆ ಕೂತ್ಕೊಳ್ತು. ಆ ಪಾಪ ಜಿಂಕೆಗಳೆಲ್ಲ ಬಂದು ಇದರ ಮೈಗೆ ತಮ್ಮ ಮೈಯನ್ನು ಉಚ್ಕೊಳ್ತುವಂತೆ. ಸರ್ಪಗಳು ಕೂಡ ಈ ಸಿಂಹಕ್ಕೆ ತಾಕೊಂಡು ಹೋಗ್ತಾ ಇದ್ದಾವೆ. ಮದಾಂಧ ಆನೆಗಳು ಕೂಡ ಇದರ ಮೇಲೆ ಕೂತ್ಕೊಳ್ಳಿಕ್ಕೆ ಹೋಗ್ತದೆ, ಅದಕ್ಕೆ ಘರ್ಷಣೆ ಮಾಡುತ್ತೆ. ಆದರೆ ಇದು ಸ್ಥಿತಪ್ರಜ್ಞನಾಗಿದೆ, ನಿಶ್ಚಲವಾಗಿದೆ ದೇಹ, ಕ್ಷೀಣ ಉಸಿರಾಟದ ಹೊರತು ಇನ್ಯಾವುದೂ ಇಲ್ಲ. ಪಂಚ ನಮಸ್ಕಾರವನ್ನು ಅದು ಹೇಳ್ತಾ ಇದೆ. ಎಡೆಬಿಡದೆ ಜಿನಪಾದಾಬ್ಜ ಕಮಲಗಳನ್ನು ಧಾರಣೆ ಮಾಡ್ತಾ ಇದೆ. ಉತ್ಕೃಷ್ಟ ಕ್ಷಮೆ. ಪಾಪ ಇವಕ್ಕೆ ಆನೆ, ಸರ್ಪ, ನರಿ, ಯಾವ ಜಿಂಕೆ ಯಾವಕ್ಕೂ ಗೊತ್ತಿಲ್ಲ, ಕ್ಷಮೆ ಮಾಡೋಕೆ ಅಂತೇಳಿ ಹೇಳ್ತಾ ಇದ್ದಂತೆ. ಉತ್ಕುಟ ಪ್ರೇಮವನ್ನು ತೋರಿಸ್ತಾ ಇದೆ. ಹೀಗೆ ಕ್ರಮೇಣ ಮೃಗರಾಜನು ಮೊಲದಂತೆ ಶುಭ್ರವಾಯಿತದರ ಮನವು, ಅದರ ಮನ ಶುಭ್ರವಾಯಿತು, ಹಿಮದಂತೆ ಶಾಂತವಾಯಿತು ಅದರ ಚಿತ್ತ. ಹೀಗೆ ನಿಶ್ಚಲದ ಒಂದು ಗುರಿಯಿಂದ ಶರಾಗ್ರದಂತೆ, ಶರ ಅಂದರೆ ಬಾಣ, ಶ್ರೇಷ್ಠ ಉತ್ಕಂಠಿತ ಪ್ರೇಮವನ್ನು ಅದು ಧಾರಣೆ ಮಾಡಿತು. ಆಯಿತಾ? ಅದರಂತೆ ಅದು ಅಚಂಚಲವಾಯಿತು. ಚಂಚಲತೆ ಹೊರಟೋಗಿ ಅಚಂಚಲತೆ ಆಯಿತು. ಆ ಗಾಜಗೋಲದೊಳಗೆ ಬೆಳಗುವ, ಗಾಜಿನ ಒಳಗೆ ಬೆಳಗ್ತಕ್ಕಂಥ ನೀಲಾಂಜನೆಯ ಹಾಗೆ. ಹೀಗೆ ಸ್ವಲ್ಪದು ಕಾಲದಲ್ಲಿ ಅದರ ಮಿಥ್ಯಾತ್ವ ಎಲ್ಲವೂ ಕೂಡ, ಮಿಥ್ಯಾತ್ವ ಎನ್ನುವ ಇರುಳು ದೂರ ಆಗಿ ಸಮ್ಯಕ್ ದರ್ಶನ ಎನ್ನುವ ಬೆಳಕು ಅದಕ್ಕೆ ಧಾರಣೆ ಆಯಿತು. ಹಾಗಾಗಿ ಅದು ತನ್ನ ದೇಹವನ್ನು ತ್ಯಜಿಸಿ ಆ ನೀಳ ಕೇಸರದ ಸಿಂಹ ಸೌಧರ್ಮ ಸ್ವರ್ಗದಲ್ಲಿ ಸಿಂಹಕೇತು ಎಂಬ ದೇವನಾಗಿ ಜನಿಸಿದಂತೆ. ಹಬ್ಬ, ಈ ಭವಾವಳಿಗಳೇ ಅತ್ಯಂತ ರೋಚಕ. ಆದರೂ ಸಂಯಮದಿಂದ ಬಹಳ ಅತ್ಯಂತ ಶ್ರೇಷ್ಠವಾಗಿ ನಿಕ್ಷೇಪವಾಗಿ ಡಾಕ್ಟರ್ ಲತಾ ರಾಜಶೇಖರ್ ಹೇಳಿರುವ ರೀತಿಯೇ ವಿಭಿನ್ನ. ನಮಸ್ಕಾರ.